ಗೈಸ್ ಫೈನಲಿ ಹೆಲ್ಮೆಟ್ ಹಾಕ್ಕೊಂಡು ನಾನು ಬ್ರೋ ರೆಡಿ ಆಗಿದ್ದೀವಿ. ಇಲ್ಲಿಂದ ಅಂಗಡಿ ಹತ್ರ ಹೋಗಿ ಅಪ್ಪ ಅಮ್ಮನ ಆಶೀರ್ವಾದ ತೊಗೊಂಡು ಓಡ್ತೀವಿ. ಬ್ರೋ ಏನಾದ್ರು ಹೇಳಿ ಬ್ರೋ. ನೈಟ್ ಜರ್ನಿ ಮಾಡ್ತಾ ಇದ್ದೀವಿ, ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಸರಿ ಗೈಸ್, ಅಪ್ಡೇಟ್ ಕೊಡ್ತಾ ಇರ್ತೀನಿ. ಗೈಸ್ ಅಂಗಡಿ ಒಳಗಡೆ ಇದ್ದೀನಿ ಇವಾಗ, ಹೊರಟಿದ್ದೀವಿ ಅಂತ ಎಲ್ಲ ಕಾಫಿ ಆಗಿಬಿಟ್ಟವ್ರೆ. ಬಾಯ್ ಬಾಯ್ ಬಾಯ್. ಗೈಸ್ ಫೈನಲಿ ಹೊರಟಿದ್ದೀವಿ ಇವಾಗ. ಹೊರಟ್ಬಿಟ್ಟು ನಾನೊಬ್ಬರು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ಹೊರಡ್ಬೇಕು, ಬೈಕ್ ರೆಡಿ ಆಗಿದೆ ಇವಾಗ. ಇದರಿಂದ ಅಪ್ಡೇಟ್ ಕೊಡ್ತಾ ಇದ್ದೀನಿ ಗೈಸ್. ಗಾಯ್ಸ್ ಒಂದು ಸ್ವಲ್ಪ ದೂರ ಬಂದು ಏನೊಂದು 20 ಕಿಲೋಮೀಟ್ರ್ ಬಂದಿರಬೇಕು ಅಷ್ಟೇ ಗಾಯ್ಸ್. ನೋಡಿ ಹಸ್ಕೊಂಬಿಟ್ಟಿದೆ. ಅಯ್ಯೋ ದೇವ್ರೆ, ಬ್ಯಾಗೆ ಹೆಂಗೆ ಕಟ್ಟ ಇದೆ ಗೈಸ್. ನಾವು ಹೊರಗಡೆ ರೈಡ್ ಹೋದಾಗ ಇದೇ ಸ್ವಲ್ಪ ಹಿಂಸೆ ಗೈಸ್. ಇವಾಗ ಬ್ಯಾಗ್ ಕಟ್ಟಿದ್ದೀವಿ. ನಮ್ಮ ಅಚ್ಚ ಬ್ಯಾಗ್ ಕಟ್ಕೊಟ್ಟಿದ್ದೇನೆ. ಅವರು ಎಲ್ಲ ಅರ್ಜೆಂಟ್ ಕೆಲಸದ ಮೇಲೆ ಹೋಗ್ತವ್ರೆ. ಮಚ್ಚ ಬ್ಯಾಗ್ ಕಟ್ಟಿದಲ್ಲಿ ಹೆಂಗಿತ್ತು? ನನ್ ಬೇಡ ಗೈಸ್, ಅವ್ನು ನಾಚ್ಕತಾನೆ ಗೈಸ್. ನೀವು ಪಾಪ ಅವ್ನು ಬೀಗ ಮಚ್ಚ ಎಲ್ಲಿಗೆ ಬಿಟ್ಟು ಹೋಗ್ಬೋದು ಈ ಬ್ಯಾಗಲ್ಲಿ? ಧನುಷ್ಕೊಡಿ. ಆಮೇಲೆ ಹೊರದೇಶಕ್ಕೆ ಹೋದ್ರೆ ನಾಕಲ್ಲ ಈ ಬ್ಯಾಗ್. ಗೈಸ್ ನೋಡಿ ಇವಾಗ ಅವ್ರು ಏನಂತಾರೆ ಅಂತ. ಕರೆಕ್ಟಾಗಿ ಜೋಪಾನ ನಿಂತಿರ್ಕಳ. ಎಲ್ಲಿಗೆ ಹೋಗಿದ್ರಿ? ಅಲ್ಲಿ ಒಟ್ಟಿಗೆ ಗಾಡಿ ನಿಂತಿತ್ತಲ್ಲ, ಕರೆಕ್ಟಾಗಿ ನೋಡ್ಲಿಲ್ಲ. ಯಾರಪ್ಪ ಅನ್ಸಂದೆ ಯಾವನ ಎಣ್ಣೆ ಕುಡಿತಾ ಇರ್ಬೇಕಂತ. ಇದು ಲೈಟಿಗೆ ಬಾರ್ಕು ಹಿಂದ್ಗಡೆ ಲೈಟ್ ಕಂಡಂಗೆ ಕಾಣಿಸ್ತಲ್ಲ, ಅಲ್ಲೂ ಹೋಗ್ತಾ ಇರ್ಬೇಕಂತ ಹುಡ್ಕೊ ಬಂದು ನಾನು ಅಂತ ನಿಲ್ಸಕ್ ಹೋಗಿಲ್ಲ. ಈಗ ಅದಕ್ಕೆ ನಿಲ್ಸ್ಕೊಂಡು ಫೋನ್ ಮಾಡೋಣ. ಅವರು ಯಾರ ಬೇರೆ ಯಾರ ಬರ್ತಿದ್ದಾರೆ, ಯಾವನಾರ ಬಂದು ಫೋನ್ ಮಾಡೋಣ ಅಂತ ನಿಲ್ಲಿಸ್ಕೊಂಡೆ. ಬನ್ನಿ ನೋಡಿ ಗೊತ್ತಾಯ್ತು. ಟೈಮ್ ಬಂದ್ಬಿಟ್ಟು 11:30 ಆಗಿದೆ. ಇವಾಗ ಮಲ್ಕೊಂಡಿದ್ದೀವಿ, ಕರ್ನೂಲ್ ಹತ್ತತ್ರ ಇದ್ದೀವಿ. ನೋಡಿ ಗಾಯ್ಸ್, ಇದು ನನ್ನ ಬೈಕು, ಅದರ ಪಕ್ಕ ನನ್ನ ಟೆಂಟು. ಫಸ್ಟು ಟೈಮ್ ಇವೆರಡು ನೋಡ್ತಾ ಇದ್ದರೆ ಏನೋ ಬೇರೆ ಥರನೇ ಫೀಲು. ನೋಡಿ ಒಳಗಡೆ ಬ್ರೋ ಮಲಗಿದ್ದಾರೆ ನೋಡಿ. ಫಸ್ಟ್ ಟೈಮ್ ಗೈಸ್ ಟೆಂಟ್ ತೊಗೊಂಡಿರೋದು. ಇದು ಬೇರೆ ಥರನೇ ಫೀಲ್ ಅಂದ್ಕೊಬೋದು ಇವಾಗ. ಗೈಸ್ ಟೈಮ್ ಬಂದ್ಬಿಟ್ಟು 6 ಆಗಿದೆ. ಇವಾಗ ಹೊರಡಬೇಕು ಮತ್ತು ಇಲ್ಲಿಂದ ಲೇಟ್ ಆಗುತ್ತೆ. ನೈಟ್ ಜಾಸ್ತಿ ಜರ್ನಿನೂ ಮಾಡಿಲ್ಲ. ಇಲ್ಲಿಂದ ನಾನ್ ಸ್ಟಾಪ್. ಗಾಯ್ಸ್ ಟೈಮ್ ಬಂದ್ಬಿಟ್ಟು 6 ಗಂಟೆ ಆಗಿದೆ. ಇವಾಗ ಇಲ್ಲಿಂದ ಕ್ಯಾಂಪಿಂಗ್ ಎಲ್ಲ ತೆಗಿಬೇಕು. ಕ್ಯಾಂಪಿಂಗ್ ತೆಗೆದು ಇಲ್ಲಿಂದ ಹೊರಡಬೇಕು. ಕರೆಕ್ಟಾಗಿ 6:30 ಆಗಿದೆ. ಇವಾಗ ಸನ್ಸೆಟ್ ನೋಡಿ. ಇಲ್ಲೇ ಹೊಲ್ದ ಹತ್ರ ಟೆಂಟ್ ಹಾಕ್ಕೊಂಡಿದ್ದು ಗೈಸ್. ಇದು ಕರ್ನೂಲ್ ಹೈವೇ ಈ ಕಡೆನೇ ಇರೋದು. ನಾವು ಜಾಸ್ತಿ ದೂರ ರೈಡ್ ಮಾಡಲಿಲ್ಲ. ರಾತ್ರಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ ಗೈಸ್. ಲಗೇಜ್ ಪ್ಯಾಕ್ ಮಾಡಿದೆ ಒಂದು ಅರ್ಧ ಗಂಟೆ ಆಗೋಯ್ತು ಗೈಸ್. ಅಯ್ಯಪ್ಪ ಶಿವನ, ಅರ್ಧ ಗಂಟೆ ಆಗೋಯ್ತು ಗೈಸ್ ಲಗೇಜ್ ಪ್ಯಾಕ್ ಮಾಡೋಕ್ಕೆ. ಹಾಯ್ ಬ್ರೋ, ವಾಟ್ಸಪ್. ಸರಿ ಗೈಸ್, ಅಪ್ಡೇಟ್ ಕೊಡ್ತಾ ಇರ್ತೀನಿ.
ಗಾಯ್ಸ್ ಇವಾಗ ಇಲ್ಲಿ ಸ್ನಾನ ಮಾಡಿಕೊಂಡು ಟಿಫಿನ್ ಮಾಡೋದು ಗಾಯ್ಸ್. ಟಿಫಿನ್ ಮಾಡಿಬಿಟ್ಟು ಇಲ್ಲಿಂದ ಹೊರಡಬೇಕು. 1 ಅವರ್ ಆಯಿತು. 1 ಅವರ್ ಇಲ್ಲೇ ವೇಸ್ಟ್ ಮಾಡಿದ್ವಿ. ಇನ್ನೂ 700 ಕಿಲೋಮೀಟರ್ಸ್ ಇದೆ. 350 ಕಿಲೋಮೀಟರ್ಸ್ ಏನೋ ಬಂದಿರ್ತೀವಿ ಗಾಯ್ಸ್ ಅಷ್ಟೇ. ಇನ್ನೂ ಜರ್ನಿ 700 ಕಿಲೋಮೀಟರ್ಸ್ ಇದೆ. ಹೊರಡ್ಬೇಕು ಇವಾಗ. ಬ್ರೋ ಬಾತ್ರೂಮ್ ಹೋಗಿದ್ದಾರೆ, ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಅಯ್ಯೋ, ನಮ್ಮ ಗಾಡಿ ಅಂತೂ ಲಗೇಜ್ ಗಾಡಿ ಥರ ಇದೆ ಗೈಸ್. ಇದು ನೋಡಿ ಇಲ್ಲಿ ಘಾಟಿ ಸೆಕ್ಷನ್ ಯಾವ ಥರ ಇದೆ ಅಂತ ಮಾತ್ರ ಸೂಪರಾಗಿದೆ ಗೈಸ್. ಘಾಟಿ ಸೆಕ್ಷನ್ ಮಾತ್ರ ಇನ್ನೂ ಇಲ್ಲೆಲ್ಲ ಮಳೆಗಾಲದ ಬರಬೇಕು, ಸೂಪರಾಗಿರುತ್ತೆ. ಒಬ್ಬೊಬ್ಬೊಬ್ಬ ಸೂಪರಾಗಿದೆ ಗೈಸ್ ಒಂಥರ ಲೊಕೇಶನ್. ಡೇಂಜರ್ ಅಂತ ಹಾಕಿದ್ದಾರೆ ಅಲ್ಲಿ. ಲೊಕೇಶನ್ ಮಾತ್ರ 1 ನಂಬರ್ ಗೈಸ್. ನೋಡಿ ನಮ್ಮ ಬೈಕು ಇಲ್ಲೇ ನಿಂತಿದೆ. ಘಾಟಿ ಸೆಕ್ಷನಲ್ಲಿ ನಮ್ಮ ಗಾಡಿ ನೋಡಿಕೊಂಡು ಈ ಥರ ಇದ್ದರೆ ಮಾತ್ರ ಫೀಲ್ ಮಾತ್ರ 1 ನಂಬರ್ ಆಗಿದೆ ಗೈಸ್. ಮಾತ್ರ ಸೂಪರ್ ಆಗಿದೆ ಲೊಕೇಶನ್. ಬೈಕಲ್ಲಿ ಹೋಗ್ಬೇಕಾದ್ರೆ ರೆಕಾರ್ಡ್ ಮಾಡೋಕ್ಕೆ ಸಖತ್ತು ವಿಂಡ್ ಬ್ಲಾಸ್ಟ್ ಆಗ್ತಿದೆ ಗೈಸ್. ಹಂಗಾಗಿ ಬೈಕಲ್ಲಿ ಹೋಗ್ಬೇಕಾದ್ರೆ ರೆಕಾರ್ಡ್ ಮಾಡೋಕ್ಕಾಗ್ತಾಯಿಲ್ಲ. ಮಾತ್ರ ಸೂಪರಾಗಿದೆ ಗೈಸ್ ಘಾಟಿ ಸೆಕ್ಷನ್ ಮಾತ್ರ. ಗೈಸ್ ಮಾತ್ರ ಲೊಕೇಶನ್ ಮಾತ್ರ ಸೂಪರ್ ಗೈಸ್. ಇಲ್ಲಿ ಸಖತ್ತು ಬಿಸಿಲು ಐತೆ, ಹಂಗಾಗಿ ಏನು ಜಾಸ್ತಿ ಮಾತಾಡೋಕ್ಕಾಗ್ತಾಯಿಲ್ಲ. ಅಂದರೆ ಯಪ್ಪ ಬಿಸಿಲಿಗೆ ಏನು ಮಾತಾಡೋಕ್ಕೆ ಆಗ್ತಿಲ್ಲ ಗೈಸ್. ಸಖತ್ ಬಿಸಿಲಿದೆ ಇಲ್ಲಿ. ಇನ್ನೂ ಮಳೆಗಾಲದಲ್ಲಿ ಸೂಪರಾಗಿರುತ್ತೆ ಗೈಸ್. ಗಾಯ್ಸ್ ಒಂದು 400 ಕಿಲೋಮೀಟರ್ಸ್ ಬಂದಿದ್ದೀವಿ ಇವಾಗ. ಟೈಮು 2:30 ಆಗಿದೆ. ಸ್ವಲ್ಪ ಮೈ ನೋಡ್ತಾ ಇದೆ ಗಾಯ್ಸ್. ಯಪ್ಪ ಇವಾಗ ನಿಲ್ಲಿಸಿದ್ದು ಕೋಲ್ಡ್ ಡ್ರಿಂಕ್ಸ್ ಕುಡಿಯೋಣ ಅಂತ ಇದ್ವಿ. ಕೋಲ್ಡ್ ಡ್ರಿಂಕ್ಸ್ ತೊಗೊಂಬಂದಿದ್ದು. ಕೋಲ್ಡ್ ಡ್ರಿಂಕ್ಸ್ ಕುಡಿದು ಗೈಸ್ ಫೈನಲಿ ಒಂದು 650 ಕಿಲೋಮೀಟ್ರ್ ಇವಾಗ 650 ಕಿಲೋಮೀಟ್ರ್ ಬಂದಿದ್ದೀವಿ. ನೋಡಿ ಗೈಸ್ ಲಗೇಜ್ ಎಲ್ಲನು. ಬ್ರೋ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಟ್ರಾಫಿಕ್ಕು ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯಿಲಿ. ಬೇಡವಾಯ್ತಾ ಜೀವನ? ಇದು ಬರೋಕ್ಕ ನೀವು ಬರೋರಿದ್ರೆ ಶಾರ್ಟ್ ಕಟ್ಟಲ್ಲಿ ಬನ್ನಿ ಗೈಸ್. ಚೆನ್ನಾಗಿದೆ ಇದು ಲೊಕೇಶನ್ನು. ಹಂಗೆ ನಿಲ್ಲಿಸ್ಕೊಂಡಿದ್ದು ಗೈಸ್. ಹಂಗಾಗಿ ಹಿಂಗೆ ನಿಲ್ಲಿಸ್ಕೊಂಡಿದ್ದೀವಿ. ಸೊ ಎಲ್ಲ ನಮ್ಮನ್ನೇ ನೋಡ್ತವ್ರೆ. ನಾನು ಏನೇನು ರೆಕಾರ್ಡ್ ಮಾಡ್ತೀನಿ ನಂಗೆ ಅರ್ಥ ಆಗ್ತಿಲ್ಲ ಗೈಸ್. ಗಾಯ್ಸ್ ಇಲ್ಲೇ ಒಂದು ಬೇಕ್ರಿ ಹತ್ರ ಕುತ್ಕೊಂಡು ಕೂಲ್ ಡ್ರಿಂಕ್ಸ್ ಕುಡಿದು ಯಪ್ಪ ಸಖತ್ತು ಬಿಸಿಲು ಗಾಯ್ಸ್. ಬಟ್ಟೆ ಒಳಗೆಲ್ಲ ನೀರು ಹಿಡಿತಾ ಇದೆ. ಸ್ನಾನ ಮಾಡ್ಕೊಳ್ಳೋದಂದರೆ ಇದೆಲ್ಲೂ ನೀರು ಇಲ್ಲ, ಹಂಗಾಗಿ ಸ್ನಾನ ಮಾಡ್ಕೊಂಡಿಲ್ಲ. ಧನುಷ್ ಕೊಡಿಸಿ ಸ್ನಾನ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಕೊಂಡ್ಬಿಟ್ಟು ಇವತ್ತಿಗೆ 3 ಡೇಸ್ ಆಯಿತು ಗೈಸ್. ಅದೇ ನಾವು ನೆನ್ನೆಯಿಂದ ಜರ್ನಿ ಮಾಡಿರೋದು. ಸ್ವಲ್ಪ ನಿಲ್ಲಿಸ್ಕೊಂಡು ಬರ್ತಾಯಿದ್ದೀವಿ. ಬಿಸಿಲು ಓವರ್ ಆಗಿದೆ, ಹಂಗಾಗಿ ಅಷ್ಟೇ. ಇಲ್ಲೊಂದು ಬೇಕ್ರಿ ಇದೆ ಗೈಸ್, ಹಂಗಾಗಿ ಇದೆ ನಿಲ್ಲಿಸ್ಕೊಂಡು ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿದು ಇವಾಗ ಹೊರಡಬೇಕು. ಸ್ವಲ್ಪ ಬಿಸಿಲು ಕಮ್ಮಿ ಆಗಿದೆ. ಇಲ್ಲೇ ಫೋನ್ ಚಾರ್ಜ್ ಹಾಕ್ಕೊಂಡಿದ್ದು ಇವಾಗ ಹೊರಡಬೇಕು ಗೈಸ್. ಇಲ್ಲೇ ನೋಡಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಗೈಸ್.
ಸಿಗ್ತಾರೆ ಅನಿಸುತ್ತೆ ಧನುಷ್ಕೋಡಿಲಿ. ನೋಡೋಣ, ಟ್ರೈ ಮಾಡೋಣ ಮಾತಾಡ್ಸೋಕ್ಕೆ. ಬ್ರೋ ನನಗಿಂತ ಅವರೇ ಓಡಿಸ್ಕೊಂಡ್ರೆ ಮುಗ್ದೆ ಹೋಗುತ್ತೆ. ನನಗೆ ಹೇಳ್ತವ್ರೆ ಈಗ ಕುತ್ಕೊಂಡು ಹಿಂದೆ ಹಂಗೆ ಓಡಿಸು ಹಿಂಗೆ ಓಡಿಸು ಅಂತ. ಇಲ್ಲ ಇಲ್ಲ, ಬೇಗ ಹೋಗ್ಬೇಕು. ಗಾಯ್ಸ್ ಇಲ್ಲಿ ಎಷ್ಟು ನಿಮಿಷ ಇದೆ ಅಂದರೆ ಇನ್ನು 1 ಅವರ್ ತೋರಿಸ್ತಾ ಇದೆ ಗೈಸ್. ಕರೆಕ್ಟಾಗಿ 6 ಗಂಟೆ 1 ನಿಮಿಷಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದೆ ಗೂಗಲು. ನಂಗೆ ಗೊತ್ತಿರೋ ಮಟ್ಟಿಗೆ ಇನ್ನೊಂದು 1 ಅವರ್ ಬೇಕು, ಯಾಕೆಂದರೆ 50 ಕಿಲೋಮೀಟ್ರ್ ಇದೆ ಗಾಯ್ಸ್. ಟೋಟಲಿ ಗಾಡಿಗೆ ಪೆಟ್ರೋಲ್ ಹಾಕ್ಸಿರೋದು ಎಷ್ಟು ಹಾಕ್ಸಿದ್ದೀನಿ ಅಂದರೆ 3400 ಚೇಂಜಸ್ ಏನೋ ಹಾಕ್ಸಿದ್ದೀನಿ ಅನಿಸುತ್ತೆ. ಮೇ ಬಿ ಇನ್ನೂ ಜಾಸ್ತಿ ಹಾಕ್ಸಿದ್ದೀನಿ, ಲೆಕ್ಕ ಹಾಕಿಲ್ಲ ಸರಿಯಾಗಿ. ಹೈದ್ರಾಬಾದಿಂದ ಬಂದಿದ್ದಂಗೆ ಸುಮಾರು ಅಲ್ಲಿಂದ 1500 ಇದೆ, 1500 ಚೇಂಜ್ ಏನೋ ಇದೆ ಗೈಸ್. 3400 500 ಚೇಂಜಸ್ ಏನೋ ಹಾಕ್ಸಿದ್ದೀನಿ. ಯಪ್ಪ ಸಕ್ಕಲ್ ಪೆಟ್ರೋಲು ಗೈಸ್. ಆಲ್ಮೋಸ್ಟು ನಾವು ಧನುಷ್ಕೋಡಿ ರೈಡೆಲ್ಲ ಮಾಡಬೇಕು ಅಂದರೆ 15,000 ಇರಬೇಕು ಬಜೆಟು. ಹಂಗಾದರೆ ಓಕೆ, ಒಂದು 15,000 ಇಟ್ಕೊಂಡು ರೈಡ್ ಮಾಡ್ಬೋದು ಧನುಷ್ಕೋಡಿ. ಇಲ್ಲಾಂದರೆ ಸಖತ್ ಕಷ್ಟ ಆಗುತ್ತೆ ಇಲ್ಲಿ. ಮತ್ತು ಫುಡ್ಡು ಸ್ವಲ್ಪ ಕಾಸ್ಟ್ಲಿ ಗೈಸ್. ಇಲ್ಲಿ ಸರಿಯಾಗಿ ಹೋಟ್ಲಲ್ಲೇನು ಸಿಗಲ್ಲ ಅಂದ್ಬಿಟ್ಟು ಫುಡ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇಲ್ಲಿ. ಹೊರಗಡೆ ಬಂದಾಗ ಅಡ್ಜಸ್ಟ್ ಮಾಡ್ಕೊಬೇಕು. ಸೈಡಿಗೆ ಹೋಗ್ಬಿಡು. ಗಾಯ್ಸ್ ನೋಡಿ ಗಾಯ್ಸ್, ಬರೀ ಇದೇ ಥರ ಮರಗಳೇ ಜಾಸ್ತಿ ಇದ್ದಾವೆ ಇಲ್ಲೇ ಅಂತೂ. ಬರೀ ಇದೇ ಥರ ಮರ ಇದ್ದಾವೆ ಗೈಸ್ ಇಲ್ಲೇ ಅಂತೂ. ಯಪ್ಪ ಸೂಪರ್. ಆದರೆ ಲುಕ್ಕಿಂಗ್ ವಿ ಸೂಪರಾಗಿದೆ ಗೈಸ್. ಮಾತ್ರ ವ್ಯೂ ಅಷ್ಟೇ, ವ್ಯೂ ಒಂಥರ ಸೂಪರಾಗಿದೆ. ನಾನು ಬ್ಲೌಸ್ ಏನಕ್ಕೆ ಹಾಕ್ಕೊಂಡಿಲ್ಲ ಅಂದರೆ ಬ್ಲೌಸಿಂದು ಒಂದು ಕಡೆ ಕಿತ್ತೋಗ್ಬಿಟ್ಟಿದೆ ಗೈಸ್, ಹಂಗಾಗಿ ಹಾಕ್ಕೊಂಡಿಲ್ಲ. ಬ್ಲೌಸ್ದು ಹಾಕ್ಕೊಬೇಕು, ಒಂದು ಹೊಸದೇ ತೊಗೊಬೇಕು ಗೈಸ್. ಚೆನ್ನಾಗಿರೋದು ಬ್ರ್ಯಾಂಡೆಡ್ ನೋಡಿ ತೊಗೊಬೇಕು. ಸ್ವಲ್ಪ ಬಜೆಟ್ ಇಲ್ಲ, ಹಂಗಾಗಿ ತೊಗೊಳ್ಳೋಣ ಅಂತ ನಿಧಾನಕ್ಕೆ ತೊಗೊಂಡ್ರೆ ಆಗುತ್ತೆ. ಇವಾಗೇನದು ಅವಶ್ಯಕತೆ ಇಲ್ಲ. ಹೊರಗಡೆ ರೈಡ್ ಹೋದಾಗ ಅವಶ್ಯಕತೆನೇ, ಏನು ಮಾಡೋದು, ಬಜೆಟ್ ಇಲ್ವಲ್ಲ. ಸೇಫಾಗಿ ರೈಡ್ ಮಾಡಿದ್ರೆ ಸಾಕು ಅಂತ. ಇದು ಫೋನು ನನ್ನ ಇನ್ನೊಂದು ಫೋನಲ್ಲ, ಇದು ಬ್ರೋದು ಫೋನು. ಅವರು ಫೋನಲ್ಲಿ ಚಾರ್ಜಿಂಗ್ ಇಲ್ಲ ಗೈಸ್. ನಾನು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ, ಎಡಿಟಿಂಗ್ ಮಾಡೋಕ್ಕಾಗ್ತಾಯಿಲ್ಲ ಸರಿಯಾಗಿ. ಡೈಲಿ ಒಂದು ವೀಡಿಯೋ ಮಾತ್ರ ಇನ್ಸ್ಟಾಗ್ರಾಮಲ್ಲಿ ಎಡಿಟಿಂಗ್ ಮಾಡಾಕ್ತೀನಿ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಮತ್ತು ಯೂಟ್ಯೂಬು ಕಡೆನೂ ಗಮನನೇ ಕೊಟ್ಟಿಲ್ಲ ಸರಿಯಾಗಿ. ಇವಾಗ ನೀಟಾಗಿ ಇದೇ ಥರ ವೀಡಿಯೋಸಲ್ಲಿ ಎಡಿಟಿಂಗ್ ಮಾಡಿ ಹಾಕಬೇಕು ಗೈಸ್. ಸುಮಾರು ದಿವಸ ಆಗೈತೆ ವೀಡಿಯೋಸ್ ಹಾಕಿಲ್ಲ ನಾನು. ಇಲ್ಲ ಗೈಸ್, ವೀಡಿಯೋ ಆ ಥರ ಏನಿಲ್ಲ. ನಾನು ವೀಡಿಯೋ ಮಾಡಬೇಕು ಅಂದ್ಕೊಂಡಿರ್ತೀನಿ, ಅದೇ ಟೈಮಿಗೆ ಮನೆ ಕಡೆಯಿಂದ ಏನಾದ್ರು ಪ್ರೆಜರ್ ಇರುತ್ತೆ, ಆ ಕೆಲಸ ಮುಗಿಸ್ಬಿಟ್ಟು ಹೋಗು ಅಂತ. ಏನೂ ಮಾಡೋಂಗಿರಲ್ಲ. ನಮ್ಮ ಅಂಗಡಿಲೂ ಕೆಲವು ಟೈಮ್ ಯಾರೂ ಇರಲ್ಲ. ಬಂದ್ಬಿಟ್ಟು ಧನುಷ್ಕೋಡಿ. ಅಂದ್ಕೊಂಡೇ ಇರಲಿಲ್ಲ ಗುರು, ಧನುಷ್ಕೋಡಿಗೆ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಗೈಸ್, ಒಂದು ಬೋಟ್ ಇದ್ದರೆ ಕೊಡಿ ನಿಮ್ಮ ಕಡೆಯಿಂದ. ನಮ್ಮ ವೀಡಿಯೋಸ್ ಯಾರು ನೋಡ್ತಾಯಿದ್ರೆ ಹಿಂಗೆ ಶ್ರೀಲಂಕಾ ಹೋಗ್ಬಿಟ್ಟು ಬಂದುಬಿಡ್ತೀನಿ, ದಯವಿಟ್ಟು ಕೊಡಿ ಗೈಸ್. ನೋಡಿ ಗಾಯ್ಸ್, ಟ್ರೈನ್ ಹೋಗ್ತಾ ಇದೆ ಗಾಯ್ಸ್, ಟ್ರೈನ್ ಹೋಗ್ತಾ ಇದೆ. ಟ್ರೈನು, ನಾನು, ನನ್ನ ಗಾಡಿ ಇವೆಲ್ಲ ನೋಡ್ತಾ ಇದ್ರೆ ಒಂದು ಕ್ಷಣ ನನಗೆ ನಾನು ಯಾರೋ ಅಂತಾನೆ ಮರ್ತೋಗ್ತಾಯಿದ್ದೀನಿ ಗಾಯ್ಸ್. ಲಾಸ್ಟ್ ಆಫ್ ಇಂಡಿಯಾ ದಿಸ್. ಇಲ್ಲಿ ಬ್ರಿಡ್ಜ್ ಅಳ್ಳಾಡ್ತೈತೆ ಗಾಯ್ಸ್. ನನಗಂತೂ ನಿಂತ್ಕೊಳ್ಳೋಕ್ಕೆ ಹೆದರಿಕೆ ಆಗ್ತೈತೆ ವೆಹಿಕಲ್ಸ್ ಬಂದರೆ. ಸುಮ್ಮನೆ ಬಿಲ್ಡಪ್ ಹೇಳ್ತಿಲ್ಲ ಅವರಿಗೆ, ಬ್ರಿಡ್ಜ್ ಅಳ್ಳಾಡ್ತಿಲ್ಲ ಅಂತ ಹೇಳ್ತಿದ್ದು. ಭಯ್ಯ ಹೇಗಿದೆ ಬ್ರಿಡ್ಜು? ಹಾಂ, ಬ್ರಿಡ್ಜ್ ಅಳ್ಳಾಡ್ತೈತೆ, ಕೆಳಗೆ ಹಿಡಿಬೇಕಾ? ಅವ್ರು ಹೋಗೋಣ ಫಸ್ಟ್ ಹೋಗ್ತವ್ರೆ ಗಾಯ್ಸ್.
ಅಪ್ಡೇಟ್ ಕೊಡ್ತಾ ಇರ್ತೀನಿ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಇನ್ನೊಂದು ವಿಡಿಯೋಗೋಸ್ಕರ ಕಾಯ್ತಾ ಇರಿ ಗೈಸ್.